ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರ ನನ್ನ ಪ್ರೀತಿಯ ಮುದ್ದು ಸ್ನೇಹಿತರೆ? ರೋಡ್ ಸೈಡಲ್ಲಿ ಮಾರುವಂತಹ ಕಡಲೆ ಬೀಜವನ್ನು ಇವತ್ತು ಮನೆಯಲ್ಲಿ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಟೈಮ್ ಪಾಸಿಗೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲಾಗಿ ನಾವು ಉರಿದು ತಿಂತೀವಲ್ವ, ಅಷ್ಟು ಚೆನ್ನಾಗಿರಲ್ಲ. ಈ ಥರ ಮಾಡಿದರೆ ಮಾತ್ರ ಎಲ್ಲ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ರುಚಿ ಇರುತ್ತೆ. ಸೊ ಇದು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಪಾತ್ರೆಯನ್ನು ತಗೊಳ್ತಾ ಇದ್ದೀನಿ. ಪಾತ್ರೆಗೆ 150 ಗ್ರಾಮಷ್ಟು ಶೇಂಗಾ ಹಾಕ್ಕೊಳ್ತಾ ಇದು ಮುಳುಗುವಷ್ಟು ನೀರನ್ನು ಹಾಕೊತಾ ಇದ್ದೀನಿ. ನಂತರ ಒಂದು ಪ್ಲೇಟನ್ನು ಮುಚ್ಚಿ ಓವರ್ ನೈಟ್ ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಮಾರನೇ ದಿನ ನೋಡ್ಬೋದು ತುಂಬ ಚೆನ್ನಾಗಿ ನೆಂತಿರುತ್ತೆ. ಸೊ ಇವಾಗ ಎಕ್ಸ್ಟ್ರಾ ನೀರೆಲ್ಲ ಚೆಲ್ಲಿಬಿಟ್ಟು ಕಾಟನ್ ಬಟ್ಟೆ ಮೇಲೆ ಹಾಕೋಬೇಕು. ಸೊ ಎಲ್ಲವನ್ನು ಒರೆಸ್ಬಿಟ್ಟು ನೋಡಿ, ಈ ಥರ 4 ಸೈಡ್ ಲಾಕ್ ಮಾಡಿಬಿಟ್ಟು ಅದೇ ಪಾತ್ರೆಯಲ್ಲಿ ಒಂದು 10 ನಿಮಿಷ ಡ್ರೈ ಆಗಲಿಕ್ಕೆ ಬಿಡಿ. ನಂತರ ನೋಡಿ, ನಾನು ಯೂಸ್ ಮಾಡಿರುವಂತಹ ಹಳೇದಾಗಿದೆ ಇದು. ಕೇಕ್ ಮಾಡಲಿಕ್ಕೆ ಮತ್ತು ದಿಲ್ಕುಷ್ ಮಾಡಲಿಕ್ಕೆ ಯೂಸ್ ಮಾಡಿದ್ದೀನಿ. ಅದೇ ಪಾತ್ರೆನ ಇಟ್ಕೊತಾ ಇದ್ದೀನಿ. ನೀವು ಕೂಡ ಹಳೇದಾಗಿರುವಂತಹ ಪಾತ್ರೆನೇ ಇಟ್ಕೊಳ್ಳಿ. ನಂತರ ನೋಡಿ, 1 ಕಪ್ಪಷ್ಟು ಪುಡಿ ಉಪ್ಪು ಹಾಕೊತಾ ಇದ್ದೀನಿ. ಸೊ ಹೇಳಿದ್ನಲ್ಲ, ನಾರ್ಮಲಾಗಿ ಆಲ್ರೆಡಿ ಯೂಸ್ ಮಾಡಿರುವಂಥ ಉಪ್ಪೇ ಇದು. ನಿಮ್ಗೆ ಯಾವುದಾದ್ರೂ ಹೊಸದಾಗಿ ನೋಡ್ತಾ ಇದ್ದರೆ, ರೆಸಿಪಿ ಬೇಕು ಅಂದರೆ, ಕೇಕ್ ಯಾವ ಥರ ಮಾಡಬೇಕು, ದಿಲ್ ಪಸಂದ್ ಯಾವ ಥರ ಮಾಡಬೇಕು ಅಂತ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಹೋಗಿಬಿಟ್ಟು ಸರ್ಚ್ ಮಾಡಿ ಸಿಗುತ್ತೆ. ನಂತರ ನೋಡಿ, ಇವಾಗ ಚೆನ್ನಾಗಿ ಬಿಸಿ ಆದಮೇಲೆ ಉಪ್ಪು, ನಾನು ಡ್ರೈ ಆಗಿರುವಂಥ ಶೇಂಗಾ ಹಾಕಿಬಿಟ್ಟು 4ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಎಲ್ಲವನ್ನು ಇವಾಗ ಹುರ್ಕೊಂತಾ ಇದ್ದೀನಿ. ಸೊ ನೋಡಿ, ಹುರಿದಿದ್ದು ಆದಮೇಲೆ ಈ ಟೆಕ್ಸ್ಚರ್ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಕಲರ್ ಟ್ರಾನ್ಸ್ಪರೆಂಟ್ ಆಗುತ್ತೆ, ಜೊತೆಗೆ 2 ಸೀಳಾಗಿ ಓಪನ್ ಆಗುತ್ತೆ, ಜೊತೆಗೆ ತುಂಬಾ ಖಡಕ್ಕಾದ ಸೌಂಡ್ ಬರುತ್ತಲ್ವ, ಆವಾಗ ನೀವು ಅರ್ಥ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಇದು ಫ್ರೈ ಆಗಿದೆ ಅಂತ ಅರ್ಥ. ಸೊ ನೋಡಿ, ಉಪ್ಪಲ್ಲಿ ನಾವು ಈ ಥರ ಫ್ರೈ ಮಾಡ್ತೀವಲ್ವ, ಎಕ್ಸ್ಟ್ರಾ ನಾವು ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ. ಸೊ ನಾವು ನಾರ್ಮಲಾಗಿ ಯಾವ ಫ್ರೈ ಮಾಡಿ ತಿಂತೀವಲ್ವ, ಅದು ಅಷ್ಟು ಚೆನ್ನಾಗಿರಲ್ಲ. ಈ ಥರ ನೀವು ಟ್ರೈ ಮಾಡಿ ನೋಡಿ. ಆಹಾ, ಸೂಪರ್ ನೋಡಿ. ನೆಕ್ಸ್ಟ್ ಇವಾಗ ಅದೇ ಚಮಚದ ಸಹಾಯದಿಂದ ಎಲ್ಲ ಈ ಥರ ಜಲ್ಡಿ ಮಾಡಿಬಿಟ್ರೆ ಉಪ್ಪೆಲ್ಲ ಕೆಳಗೋಗುತ್ತೆ. ನಾರ್ಮಲಾಗಿ ಕಡಲೆ ಬೀಜ ಮೇಲೆ ಬರುತ್ತಲ್ವ, ಈ ಥರ ಮಾಡಿಬಿಟ್ಟು ಎಲ್ಲವನ್ನು ಒಂದು ಪ್ಲೇಟಿಗೆ ನೀವು ಹಾಕೊಳ್ಳಿ. ನೋಡಿ, ಈಸಿಯಾಗಿ ಮಾಡ್ಕೋಬಹುದು. ನೋಡಬಹುದು, ಎಲ್ಲವನ್ನು ಒಂದು ಪ್ಲೇಟಿಗೆ ನಾನು ಹಾಕೊತಾ ಇದ್ದೀನಿ. ಸೊ ಫೈನಲಿಗೆ ನೀವು ನೋಡಬಹುದು, ರುಚಿಯಾಗಿರುವಂತಹ ರೋಡ್ ಸೈಡಲ್ಲಿ ಸಿಗುವಂತಹ ಶೇಂಗಾ ರೆಡಿಯಾಗಿದೆ. ಬನ್ನಿ ಸವಿಯೋಣ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.